ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದುಕೊಡುವಂತಹ ಒಂದು ಉತ್ಸವ. ಕಳೆದ 5 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಅಂತಾರಾಷ್ಟ್ರೀಯ ನಿರಂತರ ಕೆಳಮನೆ ಉತ್ಸವದ ಕಾರ್ಯಕ್ರಮ ಇಂದಿಗೆ 75ನೇ ಕಂತನ್ನು ಆಚರಿಸುವ ಸಂದರ್ಭದಲ್ಲಿ ನಡೆಯುತ್ತದೆ. ಈ 75 ಕಂತೆಗಳಿಗೆ ಬರುವ ತನಕ ನಮಗೆ ಸಾಕಷ್ಟು ಏಳುಬೀಳುಗಳನ್ನು ಕಂಡು, ಆದರೆ ಕಲಾ ವರ್ಗದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ವತಿಯಿಂದ ಮತ್ತು ಹಲವಾರು ನೃತ್ಯ ಗುರುಗಳು ಮತ್ತು ಹಿತೈಷಿಗಳು ಮತ್ತು ಹಿರಿಯರು, ಗುರು ಸಮಾನರು ಎಲ್ಲರ ಪ್ರೋತ್ಸಾಹ ಮತ್ತು ಆಶೀರ್ವಾದದಿಂದ ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ. ಈ 75 ತಿಂಗಳುಗಳನ್ನು ಪೂರೈಸಬೇಕಂತ ಹೇಳಿದ್ರೆ ಪ್ರತಿ ತಿಂಗಳು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಕೇವಲ ಭಾರತದಲ್ಲೇ ಅಲ್ಲದೆ ಹೊರದೇಶಗಳಿಂದಲೂ ಕೂಡ ಕಲಾವಿದರನ್ನು ನಾವು ಆಮಂತ್ರಿಸಿದ್ದೇವೆ. ಸಾಕಷ್ಟು ದೇಶಗಳಿಂದ ಕೂಡ ಕಲಾವಿದರು ಆಗಮಿಸಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಾರತದ ಹಲವಾರು ರಾಜ್ಯಗಳು, ಪ್ರಮುಖವಾಗಿ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಇತ್ಯಾದಿ ರಾಜ್ಯಗಳಿಂದ ಹಲವಾರು ನೃತ್ಯ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಆಗಮಿಸಿ ಇಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನನ್ನ ಒಂದು ಅಂದಾಜಿನ ಲೆಕ್ಕದ ಪ್ರಕಾರ 20,000ಕ್ಕಿಂತ ಹೆಚ್ಚು ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. 1,000ಕ್ಕಿಂತ ಹೆಚ್ಚು ನೃತ್ಯ ಗುರುಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಊರಿನ ಅಂದರೆ ಮೈಸೂರಿನ ಹಿರಿಯರೆಲ್ಲರೂ, ಬಹುಶಃ ನನ್ನ ಒಂದು ಅವಲೋಕನ ಸರಿಯಾಗಿದ್ದರೆ ನಾನು ಕಂಡಂತೆ ಎಲ್ಲ ಹಿರಿಯ ನೃತ್ಯ ಗುರುಗಳು, ಹಿತೈಷಿಗಳು ಮತ್ತು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ಹಲವಾರು ಗಣ್ಯರು ಪ್ರತಿಯೊಬ್ಬರು ಕೂಡ ನಮ್ಮ ಈ ಕೆಳಮನೆ ಸಭಾಂಗಣದಲ್ಲಿ ಭಾಗವಹಿಸಿ ನಮ್ಮ ಬೆನ್ನು ತಟ್ಟಿ ನಮಗೆಲ್ಲ ಬಹಳ ಅತ್ಯಂತ ಒಂದು ಈ ಕಾರ್ಯಕ್ರಮವನ್ನು ನಾವು ನಿಲ್ಲಿಸದೆ ಮಾಡುವಂತಹ ಒಂದು ಪ್ರೋತ್ಸಾಹವನ್ನು ನಮಗೆ ಎಲ್ಲರ ಕಡೆಯಿಂದಲೂ ಸಿಕ್ಕಿ ನಾವು ಇವತ್ತು ಈ 75ನೇ ವಜ್ರ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ. ಈ ವಜ್ರ ಮಹೋತ್ಸವ ಸಂದರ್ಭಕ್ಕೆ ನಾವು ಇನ್ನೊಂದು ಸ್ವಲ್ಪ ಮೆರುಗನ್ನು ತರಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡಿದ್ದು, ಅದರ ಕಾರಣಾಂತರಗಳಿಂದ ಆಗಲಿಲ್ಲ. ಹಾಗಾಗಿ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಒಂದು ವಿಶೇಷವಾಗಿರುವಂಥ ಒಂದು ನೃತ್ಯ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿ ಹಲವಾರು ಗಣ್ಯರನ್ನು ಈ ಸಂದರ್ಭದಲ್ಲಿ ನಾವು ಆಹ್ವಾನಿಸಿದಾಗ ಬಹಳ ಸಂತೋಷ ಪಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪ್ರಪ್ರಥಮವಾಗಿ ಅವರನ್ನ ಏನಂತ ಹೇಳ್ತಾರೆ, ಕಲಾ ಪೋಷಕರು ಅಂತ ಹೇಳ್ತಾರೆ. ಮತ್ತು ಕಲಾವಿದರುಗಳಿಗೆಲ್ಲ ಸಾಕಷ್ಟು ಅದು ಯಾವುದೇ ವರ್ಗ ಇರ್ಬೋದು, ಅವ್ರನ್ನ ಧರ್ಮ ರತ್ನಾಕರ ಅಂತಲೇ ಹೇಳಿಬಿಟ್ಟು ಕರೀತಾರೆ. ಅವರು ಶ್ರೀಯುತರಾಗಿರುವಂತಹ ಉದ್ಯಮಿಗಳಲ್ಲಿ ಬಹಳ ಹೆಸರನ್ನು ಮಾಡಿರುವಂಥವ್ರು ಅಂತ ಹೇಳಿದ್ರೆ ಶ್ರೀ ಡಾಕ್ಟರ್ ಜಗನ್ನಾಥ್ ಶೆಣೈರವರು. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರದ್ದು ಯಾವುದೋ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನನ್ನನ್ನು ಕಾಯಬೇಡಿ, ನೀವು ಕಾರ್ಯಕ್ರಮವನ್ನು ಶುರು ಮಾಡಿ, ನಾನು ತಡವಾಗಿ ಬಂದು ಸೇರಿಕೊಳ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜನ್ನು ಹಾಕಿದ್ದಾರೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಮತ್ತು ನಮ್ಮ ಈ ಕಲೆಮನೆಯ ಒಂದು ಈ ಕಾರ್ಯಕ್ರಮಗಳಿಗೆಲ್ಲ ಬಹಳ ನಮ್ಮೊಂದಿಗೆ ಇದ್ದು ಅವ್ರು ಬೇರೆ ನಾವು ಬೇರೆ ಅಲ್ಲ ಅನ್ನುವಂಥ ಒಂದು ಭಾವನೆಯನ್ನು ನನ್ನಲ್ಲಿ ತಂದುಕೊಟ್ಟಂತಹ ಹಿರಿಯರಾಗಿರುವಂತಹ ಮತ್ತು ಪೂಜ್ಯರಾಗಿರುವಂತಹ ನಮ್ಮ ಕರ್ನಾಟಕ ಕಲಾಶ್ರೀ ವಿ ನಂಜುಂಡಸ್ವಾಮಿ ಸರ್ ಅವರು ಮತ್ತು ಅವರ ಶ್ರೀಮತಿ ಇವತ್ತು ಬಂದಿದ್ದಾರೆ. ನಾನು ಅವ್ರನ್ನ ಸಾಕಷ್ಟು ಕಾಡಿಸಿದ್ದೀನಿ, ಸಾಕಷ್ಟು ಸಾರಿ ಅವ್ರನ್ನ ಬಿಡದೆ ಬೆಂಬತ್ತಿ ಅವ್ರನ್ನ ಆಗಾಗ ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಆ ಪ್ರಯತ್ನಕ್ಕೆಲ್ಲ ಅವರು ನಮಗೆ ಆಶೀರ್ವಾದ ಮಾಡಿ ಇವತ್ತು ನೆರೆದಿರುವಂಥವರು ಎಲ್ಲರೂ ನಮ್ಮನ್ನು ನಾಚಿಸುವಂತಹ ಯುವಕರು, ಎಲ್ಲ 80ರ ಪ್ರಾಯವನ್ನು ದಾಟಿರುವಂತಹ ಹಿರಿಯರು. ಅವರು ಇಬ್ಬರು ದಂಪತಿ ಸಮೇತರಾಗಿ ಇವತ್ತು ಆಗಮಿಸಿದ್ದಾರೆ ನಮಗೆ ಆಶೀರ್ವದಿಸೋದಕ್ಕೆ. ಅವರಿಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಅವ್ರನ್ನ ನಂಜುಂಡಸ್ವಾಮಿ ಸರ್ನ ವೇದಿಕೆ ಮೇಲೆ ಮಾಡ್ತೀನಿ. ಮತ್ತು ನನಗೆ ಬಹಳ ನೆಚ್ಚಿನವರು, ಅಚ್ಚುಮೆಚ್ಚಿನವರು, ಎಲ್ಲರೂ ಅಚ್ಚುಮೆಚ್ಚಿನವರೇ. ಅದರಲ್ಲೂ ಬಹಳ ವಿಶೇಷವಾಗಿ ಆದರ್ಶಪ್ರಾಯರು ನನಗೆ ಡಾಕ್ಟರ್ ವಿ ರಂಗನಾಥ್ ಸರ್ ಅವರು ಮತ್ತು ಅವರ ಶ್ರೀಮತಿ ನಂದಿನಿ ಮೇಡಮ್ರವರು. ನಾನು ಸಾಕಷ್ಟು ಸಾರಿ ಅವ್ರ ಬಗ್ಗೆ ಹೇಳಿದ್ದೀನಿ. ನಂದಿನಿ ಮೇಡಮ್ರವರು
ನಮ್ಮ ಮಕ್ಕಳಿಗೆ ಗುರುಗಳು ಕೂಡ ಅವರು. ಅವರಲ್ಲಿ ವಿದ್ಯೆಯನ್ನು ಕಲಿತು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಕೂಡ ಗಳಿಸಿರುವಂತಹ ಅದಕ್ಕೆ ಅವರು ಇಲ್ಲಿ ನಮಗೆ ಸಾಕ್ಷಿಯಾಗಿದ್ದಾರೆ. ಅವರು ನಮ್ಮನ್ನು ಸದಾ ಬೆಂತಟ್ಟಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಬಂದಿರುವಂತಹ ನಮ್ಮ ಸ್ವಂತದವರು ಅಂತಲೇ ನಾನು ಭಾವಿಸ್ತಿದ್ದೀನಿ ಅವರನ್ನು. ಅವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ಬಹಳ ಸಂತೋಷವಾಗಿ ಕೂತ್ಕೊಂಡಿದ್ದೇನೆ. ದಂಪತಿ ಸಮೇತರಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಾಕಷ್ಟು ನಾನು ತೊಂದರೆ ಕೊಟ್ಟಿದ್ದೀನಿ. ತುಂಬ ಕಾರ್ಯಕ್ರಮಗಳಿಗೆ ನಾನು ಅವರನ್ನು ಆಹ್ವಾನಿಸಿದ್ದೀನಿ. ಯಾವುದಕ್ಕೂ ಕೂಡ ಒಂದು ಮರ್ಮಾತಿಲ್ಲದೆ ತಪ್ಪದೇ ಹೇಳಿದ ತಕ್ಷಣ ಒಪ್ಕೊಂಡು ನಮ್ಮನ್ನು ಬೆಂತಟ್ತಾ ಬಂದಿದ್ದಾರೆ. ಹಾಗಾಗಿ ಸರ್ ಮತ್ತು ಮೇಡಮ್ರವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಅವರು ವೇದಿಕೆ. ಮತ್ತು ಇನ್ನು ನಮ್ಮ ಹಂಪಿ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ಹೇಳೋದೇ ಇಲ್ಲ. ಅವರು ಎಷ್ಟು ಬಿಡುವಿಲ್ಲದ ಶೆಡ್ಯೂಲು, ನಿನ್ನೆ ಎಷ್ಟು ಕಾರ್ಯಕ್ರಮಗಳ ಅಟೆಂಡ್ ಮಾಡಿದ್ದಾರೆ. ಬೆಳಗ್ಗೆ ನಮ್ಮ ಕಾರ್ಯಕ್ರಮ ಆದಮೇಲೆ ಸಾಯಂಕಾಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹೀಗೆ ಅವರ ಬಿಡುವಿಲ್ಲದ ವೇಳೆಯಲ್ಲಿ ಮತ್ತು ಪತ್ರಿಕಾ ಮಾಧ್ಯಮ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ಅವರು ಅದರಲ್ಲೂ ಸಾಯಂಕಾಲ ಅಂತ ಹೇಳಿದ್ರೆ ಬಹಳ ಬ್ಯುಸಿ ಹವರ್ ಅವರು. ಆ ಟೈಮಲ್ಲಿ ಅವ್ರಿಗೆ ಉಸಿರಾಡೋದಕ್ಕೂ ಕೂಡ ಪುರ್ಸೊತ್ತಿರೋದಿಲ್ಲ. ಅಂತಹ ಶೆಡ್ಯೂಲ್ನಲ್ಲೂ ಕೂಡ ನಾನು ಏನು ನಂಜನಸ್ವಾಮಿ ಸರ್ ಅವ್ರಿಗೆ ಮತ್ತು ರಂಗನಾಥ್ ಸರ್ಗೆ ಹೇಳಿದೆ, ಅದೇ ಥರ ಅವ್ರನ್ನೂ ಕೂಡ ನಾನು ಯಾವಾಗಲೂ ಕಾಡಿಸಿದ್ದೀನಿ. ಬಹಳ ಶಿಸ್ತಿನ ಸಿಪಾಯಿ ಅವರು ಮತ್ತು ಬಹಳ ನಿರ್ಮಲ ಹೃದಯದವರು. ಎಲ್ರಿಗೂ ಸರಿಸಮಾನವಾಗಿ ಪ್ರೋತ್ಸಾಹ ಕೊಡುವಂತಹ ಬಹಳ ಘನವಾದ ವ್ಯಕ್ತಿತ್ವವನ್ನು ಉಳ್ಳವರು. ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಮತ್ತು ಹಿರಿಯ ಚೇತನಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ಹಲವಾರು 6 ದಶಕ 7 ದಶಕಗಳಿಗಿಂತ ಹೆಚ್ಚಾಗಿ ತೊಡಗಿಸ್ಕೊಂಡು ಈ ಅವರವರ ಕ್ಷೇತ್ರದಲ್ಲಿ ಅದಮ್ಯವಾಗಿರುವಂತಹ ಒಂದು ಮಹತ್ತರ ಸಾಧನೆಗಳನ್ನು ಮಾಡಿರುವಂತಹ ಇಬ್ಬರು ದಿಗ್ಗಜರು ನಮ್ಮ ನಡುವೆ ಇದ್ದಾರೆ. ಒಬ್ಬರು ವನ್ಯ ಜೀವಿಗಳ ಛಾಯಾಚಿತ್ರಗ್ರಾಹಕರು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಬರೆಯುವಂಥವರು ಮತ್ತು ಸಮಾಜಮುಖಿ ಸೇವೆಗಳನ್ನು ಮಾಡುವಂತಹ ಹಿರಿಯರು. ಬಹಳ ಸರಳ ಜೀವಿಗಳು. 85ರ ಪ್ರಾಯದವರು. ನಮ್ಮ ಒಂದು ಸಂಸ್ಥೆಗೆ ನಾನು 2-3 ಸಾರಿ ಪ್ರಯತ್ನ ಪಟ್ಟಿದ್ದೆ. ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಈ ಸಾರಿ ನೀವು ಬರಲೇಬೇಕು ಸರ್ ಅಂತ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡು ತಕ್ಷಣ ಒಪ್ಕೊಂಡು ನಮ್ಮ ಆಹ್ವಾನವನ್ನು ಒಪ್ಕೊಂಡು ಆಗಮಿಸಿದ್ದಾರೆ. ಮತ್ತು ಇವತ್ತು ನಮ್ಮ ಸಂಸ್ಥೆಯಿಂದ ನೀಡುವಂತಹ ಜೀವಮಾನ ಸಾಧನ ಕಲೆಮನೆ ಕಲಾಶ್ರೀ ಪ್ರಶಸ್ತಿಯ ಸ್ವೀಕೃತರು ಶ್ರೀ ಎಸ್ ರಾಮಪ್ರಸಾದ್ ಸರ್ ಅವರು. ಅವರ ವೇದಿಕೆಯಲ್ಲಿ ನಾನು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗಲಿಂದಲೂ ಕೂಡ ಸರ್ ಅವರ ಹೆಸರು ನನಗೆ ಬಹಳ ಚಿರಪರಿಚಿತ. ಯಾಕಂದರೆ ಸರ್ ಅವರ ಸಿಸ್ಟರ್ ವೈದೇಹಿ ಮೇಡಮ್ ಅಂತ ನಾವು ಗಂತ ಸದನದಲ್ಲಿ ಬಿಟ್ಟು ಹೋಗಬೇಕಾದ್ರೆ ಅವರು ನಮಗೆ ಗುರುಗಳಾಗಿದ್ದವರು. ವೈದೇಹಿ ಮೇಡಮು ನಮಗೆ ಸೈನ್ಸೆಲ್ಲ ಹೇಳ್ಕೊಡ್ತಾಯಿದ್ರು. ಆ ದಿನಗಳಿಂದಲೂ ಕೂಡ ನರಸಿಂಹನ್ ಸರ್ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ. ಆ ದಿನಗಳಿಂದಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವಂಥ ಸೇವೆ ಅಪಾರವಾಗಿರುವಂಥದ್ದು, ಅದಕ್ಕೆ ಬೆಲೆ ಕಟ್ಟಲಾಗದೇ ಇರುವಂಥದ್ದು. ಮತ್ತು ಹಲವಾರು ನಮ್ಮ ಕಲಾ ಮಾಧ್ಯಮದಲ್ಲಿರುವಂಥ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಅವಿರತವಾಗಿ ತೊಡಗಿಸ್ಕೊಂಡು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಕೊಡುಗೈ ದಾನಿಗಳಾಗಿ ಅವರು ಸಾಕಷ್ಟು ಸಹಕಾರವನ್ನು ನೀಡ್ತಾ ಬಂದು ಬಹಳ ಸಂಕೋಚ ಸ್ವಭಾವದವರು ಸರು. ನನ್ನ ಬಗ್ಗೆ ಎಲ್ಲ ಜಾಸ್ತಿ ಏನು ಮಾತಾಡಬಾರ್ದು ಕುಮಾರ್, ನನಗೆ ಆ ಥರ ಮುಜುಗರ ಆಗುತ್ತೆ, ಸಂಕೋಚನ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ಬಹಳ ಅವರು ಹೇಳಿಕೊಂಡ್ರು. ಆದರೂ ನಾನು ನಮ್ಮ ಒಂದು ಪ್ರೋಟೋಕಾಲ್ ಪ್ರಕಾರ ಸರ್ ಅವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೇಬೇಕು. ಹಾಗಾಗಿ ಮೇಡಮ್, ಶಾಂತಿ ಮೇಡಮ್, ಇಬ್ಬರು ಡಾಕ್ಟ್ರುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಎಲ್ಲರೂ ಇವತ್ತು ಪಾರ್ವತಿ ಪರಮೇಶ್ವರರ ಥರ ಇವತ್ತು ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋದಕ್ಕೆ. ಅವರನ್ನು ವೇದಿಕೆ ಮೇಲೆ ನಾನು ಬರ್ಮಾಡಿ ಕೊಟ್ಟಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಮತ್ತು ನಮ್ಮ ಸಹೋದರಿ ಅಂತ ನಿನ್ನೆನೂ ಕೂಡ ನಾನು ಹೇಳಿದ್ದೆ, ನನ್ನ ಅಚ್ಚುಮೆಚ್ಚಿನ ಸಹೋದರಿಯವರು. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದರೆ ಆ ಬಾಂಧವ್ಯ, ಈ ಸಂಬಂಧಗಳಿಗೆಲ್ಲ ಅದೆಲ್ಲ ಏನು ಬೇಕಾಗಿರಲ್ಲ ಅನ್ನೋದು ಇವತ್ತು ನಮ್ಮ ಒಡನೆ ಇರುವಂತಹ ಡಾಕ್ಟರ್ ಜಮುನಾರಾಣಿ ಬಿರ್ಲೆ ಅವರು ಸಾಕ್ಷಿಭೂತರು. ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಆಹ್ವಾನವನ್ನು ಒಪ್ಪಿಕೊಳ್ಳದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೀನಿ. ಇನ್ನು ಸೋದರ ಸಮಾನರಾಗಿರುವಂತಹ ನಮ್ಮ ರಂಗಣ್ಣ, ಸವಿಕನ್ನಡ ದಿನಪತ್ರಿಕೆಯ ಸಂಪಾದಕರು, ಸಾಕಷ್ಟು ಸುಮಾರು 5 ದಶಕಗಳಿಗಿಂತ ಹೆಚ್ಚಾಗಿ ಕನ್ನಡ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಕನ್ನಡ ತಾಯಿಯ ಪುತ್ರನವರು.
ಮತ್ತು ಅವರದೇ ಆದಂಥ ಸಂಸ್ಥೆಯಿಂದ ಹೊಯ್ಸಳ ಪ್ರಶಸ್ತಿಯನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 700-800ಕ್ಕಿಂತ ಸಾಧಕರನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ಇಟ್ಟು ಈ ಸಮಾಜಮುಖಿ ಸೇವೆಯನ್ನು ಮಾಡ್ತಿರುವಂತಹ ಗಣ್ಯರು ಇವತ್ತು ನಮ್ಮ ಆಹ್ವಾನವನ್ನು ಒಪ್ಪಿಕೊಂಡು ನಮ್ಮ ಮುಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಕ್ಕಳ ಪೋಷಕರು ಮತ್ತು ಮಕ್ಕಳು ಇವತ್ತು ತಮ್ಮ ಒಂದು ಪ್ರತಿಭೆಯನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಡೋದಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಮ್ಮ ಸಂಸ್ಥೆ ವತಿಯಿಂದ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸೋದಕ್ಕೆ ಶ್ರೀಯುತ ರಘುರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈಗಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ಕಲಾಶ್ರೀ ವಿ ನಂಜುಂಡಸ್ವಾಮಿ ಸರ್ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಾಮ್ ಪ್ರಸಾದ್ ಸರ್ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸುತ್ತಾ ಶ್ರೀ ರಾಮ್ ಪ್ರಸಾದ್ ಅವರ ಒಂದು ಕಿರುಪರಿಚಯ. ಇವರ ಹುಟ್ಟಿದ ದಿನಾಂಕ 6/3/1943 ಮೈಸೂರು ನಗರದಲ್ಲಿ. ಇವರ ವಿದ್ಯಾಭ್ಯಾಸದ ಒಂದು ಕಿರುಪರಿಚಯ: ಪ್ರಾಥಮಿಕ ಶಾಲೆ ಆಲಿಖಾನ್ ಪ್ರೈಮರಿ ಶಾಲೆ ಮೈಸೂರು, ಮಾಧ್ಯಮಿಕ ದಳವಾಯಿ ಮಾಧ್ಯಮಿಕ ಶಾಲೆ ಮೈಸೂರು, ಪ್ರೌಢಶಾಲೆ ಹಾರ್ಡ್ವಿಕ್ ಮೈಸೂರು, ಪದವಿ BSc ಯುವರಾಜ ಕಾಲೇಜಿನಲ್ಲಿ, ಸ್ನಾತಕೋತ್ತರ ಪದವಿ MSc ಮಾನಸ ಗಂಗೋತ್ರಿ MBB ಮೈಸೂರು, ಸ್ನಾತಕೋತ್ತರ ಭಾಷಾಂತರ ಉನ್ನತ ಶಿಕ್ಷಣ MIVU. ಇವರ ವೃತ್ತಿ ಪರ ಅನುಭವದಲ್ಲಿ ಭೌತ ವಿಜ್ಞಾನ ಮತ್ತು ಗಣಿತ ವಿಜ್ಞಾನದ ಅಧ್ಯಾಪಕರು ಡಿ ಬನ್ನಯ್ಯ ಕಾಲೇಜಿನಲ್ಲಿ 1966ರಿಂದ 68ನೇ ಇಸವಿವರೆಗೆ ವಿಶ್ರಾಂತ ವಿಜ್ಞಾನ ಸಂಪಾದಕ, ಕನ್ನಡ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯ 1968ರಿಂದ 2001ರವರೆಗೆ. ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದ ಪ್ರಕಟಣೆ ವಿಜ್ಞಾನ ಕರ್ನಾಟಕದ ಮಾಜಿ ಸಂಪಾದಕರು, ಸಲಹಾ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಅನೇಕ ಸಂಘ ಸಂಸ್ಥೆಗಳ ಸವಿ ಸಂಚಿಕೆಗಳ ಸಂಪಾದಕರು ಆಗಿರುತ್ತಾರೆ. ಮಕ್ಕಳ ಸಾಹಿತ್ಯ ದುರ್ಬಿನ್, ಮಳೆ, ಟಿಕ್ ಟಿಕ್ ಗೆಳೆಯ, ಬೆಳ್ಳಿಯ ಚಂದಿರ, ಮುಗಿಲು, ಸಾಮಾನ್ಯ ಸಾಹಿತ್ಯ, ವಿಚಾರ ತಂಬುಲ, ಗುಳಿಗೆಗಳು ಒಂದು, ವಿಚಾರ ತಂಬುಲ, ಚಿಂತನ ಚಿತ್ತಾರ, DVD ಸಾಹಿತ್ಯ ಮುಖಗಳು, ಆಳ್ವಾರರು ಮತ್ತು ದಿವ್ಯ ದೇಶಗಳು, ಬಿಂಬಯಾನ, ಸಂಭಾವಿತರು, ಮನೋದೃಪಣ, ಸಜ್ಜನರು, ಮನೆ ಒಂದು ಬಾಗಿಲೈದು, ಸಾಹಿತ್ಯ ಡಿಂಡಿಮ, ಹೀಗೆ ಹಲವಾರು. ಭಾಷಾಂತರಗಳು ಜೀವದ ಏಕತೆ ಮತ್ತು ಭಿನ್ನತೆ, ವಿಶ್ವದ ಆವಿಷ್ಕರಣ, ನಮ್ಮ ಮೈಸೂರು, ಮೈಸೂರು ಗ್ರಾಹಕರ ಪರಿಷತ್ತು. ವಿಜ್ಞಾನ ಸಾಹಿತ್ಯದಲ್ಲಿ ಯುರೇನಸ್ ಗ್ರಹ, ಕಾಡು ಪ್ರಾಣಿಗಳು, ನಿಕೋಲಸ್ ಕೋಪರ್ನಿಕಸ್, ಪ್ರಶ್ನೆ ಒಂದು, ಉತ್ತರ ಹಲವು, ಪರಿಸರ ಅಧ್ಯಯನ, ವಿಜ್ಞಾನ ವಾಹಿನಿ, ವಿಜ್ಞಾನ ಸಂಚಯ, ಕೋತಿಗಳ ಪ್ರಪಂಚ, ವಿಜ್ಞಾನ ವಿನೋದ, ಆಕಾಶದ ಶ್ರೀಮತಿಗೆ, ಇಂದಿನ ಪ್ರಾಣಿಗಳು, ವಿಶ್ವ ಬ್ರಹ್ಮಾಂಡ, ಏನಿದು ಎಂತಿದು, ಮೈಸೂರು ನಗರದಲ್ಲಿ ಛಾಯಾಚಿತ್ರಕಲೆ, ವಿಜ್ಞಾನ ಸಂಗತಿ ಮಾಸಿಕ ಕನ್ನಡ, VV ಹಂಪಿ ಲೇಖನಗಳು. ಇವರಿಗೆ ಬಂದಿರುವ ಪ್ರಶಸ್ತಿ ಪುರಸ್ಕಾರಗಳು: ವಿಜ್ಞಾನ ಕಲಾ ವಿಶಾರದ ಬಿರುದು ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾರ ಸ್ವಾಮಿ ಮಠ ಅವರಿಂದ 1991ನೇ ಇಸವಿಯಲ್ಲಿ, ಹೊಯ್ಸಳ ಪ್ರಶಸ್ತಿ ಹೊಯ್ಸಳ ಕನ್ನಡ ಸಂಘ ಮತ್ತು ಸವಿಕನ್ನಡ ಪತ್ರಿಕಾ ಬಳಗದವರಿಂದ, ಕಲಾ ಪೋಷಕ ರತ್ನ ಶ್ರೀ ಕೃಷ್ಣಗಾನ ಸಭಾ ಮೈಸೂರವರಿಂದ, ಸಂಗೀತ ಸೇವಾ ನಿಧಿ 2025, JSS ಸಂಗೀತ ಸಭಾ ಮೈಸೂರು ಇವರಿಂದ, ಅಪೂರ್ವ ಅನರ್ಘ್ಯ ಶ್ರೀ ಬ್ರಾಹ್ಮಣ ಧರ್ಮ ಸಹಾಯ ಸಭಾ ಮೈಸೂರು, ಸಾಹಿತ್ಯ ಶ್ರೀ ಪ್ರಶಸ್ತಿ ಮೈಸೂರು, ಆದರ್ಶ ಸೇವಾ ರತ್ನ ಆದರ್ಶ ಸೇವಾ ಸಂಘ ಮೈಸೂರು, ARP ಗ್ರೇಟ್ ಬ್ರಿಟನ್ನಿನ ರಾಯಲ್ ಫೋಟೋಗ್ರಫಿಕ್ ಸೊಸೈಟಿಯಿಂದ ಪುರಸ್ಕಾರ 1979ರಲ್ಲಿ, FFIP ಫೆಡರೇಷನ್ ಆಫ್ ಇಂಡಿಯಾ ಫೋಟೋಗ್ರಫಿ ಪುರಸ್ಕಾರ 2002ರಲ್ಲಿ,
APSA ಫೋಟೋಗ್ರಫಿಕ್ ಸೊಸೈಟಿ ಆಫ್ ಅಮೇರಿಕಾ ಪುರಸ್ಕಾರ 2005ರಲ್ಲಿ, PSA ಫೋಟೋಗ್ರಫಿಕ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ, MPHF ಮಲ್ಟಿಪಲ್ ಆಫ್ ಹ್ಯಾರಿಸ್ ಫೆಲೋ, ಮೇಜರ್ ಡೋನರ್ ಎಲ್ಬರ್ಟ್ 2025, ದ ರೋಟರಿ ಫೌಂಡೇಶನ್, ರೋಟರಿ ಜಿಲ್ಲೆ 31/81/2025ರಲ್ಲಿ, ವಿದೇಶ ಪ್ರವಾಸ ಅಮೆರಿಕ, ಇಂಗ್ಲೆಂಡ್, ಯುರೋಪ್, ನೇಪಾಳ, ಥೈಲ್ಯಾಂಡ್, ಕಾಂಬೋಡಿಯಾ, ಅಂಡಮಾನ್, ಸಂಘ ಸಂಸ್ಥೆಗಳೊಂದಿಗೆ ಒಡನಾಟ, ಗಾನ ಭಾರತಿ ಸಂಸ್ಥೆ, ಮಾಜಿ ಉಪಾಧ್ಯಕ್ಷರಾಗಿ ನಾದಬ್ರಹ್ಮ ಸಂಗೀತ ಸಭೆ, JSS ಸಂಗೀತ ಸಭೆ, NR ಕಮಲ ಸಂಗೀತ ಸಭೆ, ಸುರಭಿ ಗಾನ ಕಲಾ ಕೇಂದ್ರ, ವಸುಂಧರ ಪ್ರದರ್ಶನ ಕಲೆಗಳ ಕೇಂದ್ರ, ಮೈಸೂರು ಮ್ಯೂಸಿಕ್ ಅಸೋಸಿಯೇಷನ್ ಇಂಡಿಯಾ, ಮೈಸೂರು ಗ್ರಾಹಕರ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಮುಕ್ತ ಕವಿ ಸಾಹಿತ್ಯ ಅಕಾಡೆಮಿ ಸ್ಥಾಪಕ ಅಧ್ಯಕ್ಷರಾಗಿ, ಮೈಸೂರು ಸಾಹಿತ್ಯ ದಾಸೋಹ, ಶ್ರೀ ಕೃಷ್ಣಕಾನ ಸಭಾ, ಶ್ರೀ ಬಿಡಾರ ಕೃಷ್ಣಪ್ಪ ರಾಮ ಮಂದಿರ ವೆಂಕಟಗಿರಿ ಚಾರಿಟಬಲ್ ಟ್ರಸ್ಟ್ ಮೈಸೂರು, ಭಾರತೀಯ ವಿದ್ಯಾಭವನ, ಮೈಸೂರು ಸೈನ್ಸ್ ಫೌಂಡೇಶನ್, ಮೈಸೂರು ಆಸ್ಟ್ರಾನಾಮಿಕಲ್ ಸೊಸೈಟಿ ಮುಂತಾದವುಗಳು. ಹೀಗೆ ಇವರ ಬಗ್ಗೆ ತಿಳಿಸುತ್ತಾ ಇವರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಮತ್ತೊಬ್ಬರು ನಮ್ಮ ವೈದ್ಯರಾಗಿರುವಂತಹ CJ ನರಸಿಂಹನ್ ಸರ್ ಅವರ ಪರಿಚಯವನ್ನು ಮಾಡಿಕೊಳ್ಬೇಕಂತ ಕೇಳ್ಬೋದು. ಡಾಕ್ಟರ್ CJ ನರಸಿಂಹ ಅವರ ಒಂದು ಕಿರುಪರಿಚಯ. ಇವರು ಮೈಸೂರಿನಲ್ಲಿ 1970ರಲ್ಲಿ ಶಸ್ತ್ರತಜ್ಞರಾಗಿ ಖಾಸಗಿ ವಲಯದಲ್ಲಿ ಪ್ರಾರಂಭಿಸುವಲ್ಲಿ ಒದಗಿದರು. 1973ರಲ್ಲಿ ಸ್ಥಾಪನೆಗೊಂಡ ಹೆಸರಾಂತ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಅಂದಿನಿಂದ ಇಲ್ಲಿಯವರೆಗೂ, ಅಂದರೆ ಕಳೆದ 53 ವರ್ಷಗಳಿಂದ ಸರ್ಜನ್ ಆಗಿ ಕೆಲಸ ನಿರ್ವಹಿಸುತ್ತಿರುವುದು ಒಂದು ವಿಶೇಷ ಸಂಗತಿ. ಶ್ರೀಯುತರು ಇಲ್ಲಿಯವರೆಗೆ ಅನೇಕ ಸಹಸ್ರಾರು ಆಪರೇಷನ್ಗಳನ್ನು ಮಾಡಿ ಜನಮನ್ನಣೆ ಪಡೆದಿರುತ್ತಾರೆ. ಮುಖ್ಯವಾಗಿ ಪ್ಯಾಂಕ್ರಿಯಾಸ್ ಮತ್ತು ಪಿತ್ತಕೋಶ ಚಿಕಿತ್ಸೆ ಇವರ ಸ್ಪೆಷಾಲಿಟಿ ಆಗಿರುತ್ತದೆ. ಇವರು ಮೈಸೂರು ಶಸ್ತ್ರಚಿಕಿತ್ಸೆಗಳ ಸಂಘದಲ್ಲಿ ಕೆಲಸ ಮಾಡುತ್ತಾರೆ. 2023ರಲ್ಲಿ ತಾವು ಓದಿದ ಮೈಸೂರಿನ ಮೆಡಿಕಲ್ ಕಾಲೇಜಲ್ಲಿ ಫಾದರ್ ಆಫ್ ಸರ್ಜರಿ ಮಹರ್ಷಿ ಸುಶ್ರುತ ಅವರ ಶಿಲಾಪುತ್ಥಳಿಯನ್ನು ಸ್ಥಾಪಿಸಿರುವುದು ಇವರ ಜೀವನದ ಪ್ರಮುಖ ಘಟನೆಯಾಗಿದೆ. ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಡಾಕ್ಟರ್ CN ರವರು ಮೈಸೂರಿನ ಹೆಸರಾಂತ ಸಂಗೀತ ಸಂಸ್ಥೆ ಗಾನ ಭಾರತಿ ಸಂಸ್ಥಾಪಕ ಸದಸ್ಯರಾಗಿ, ನಂತರ ಅದರ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ. ಗಾನ ಭಾರತಿ ಆವರಣದಲ್ಲಿ ಮೈಸೂರಿನ ಜನಪ್ರಿಯ ದಾನಿಗಳು ಹಾಗೂ ಉದ್ಯಮಿಗಳಾದ ಶ್ರೀ ಜಗನ್ನಾಥ ಶೆಣೈರವರ ಸಹಕಾರದಿಂದ ಶ್ರೀಮತಿ ರಮಾ ಗೋವಿಂದ್ ಕಲಾ ವೇದಿಕೆಯನ್ನು ಕಟ್ಟಿಸಿರುತ್ತಾರೆ. ಹಲವಾರು ಸಂಸ್ಥೆಗಳು ಡಾಕ್ಟರ್ ನರಸಿಂಹರವರನ್ನು ಸನ್ಮಾನಿಸುವವುಗಳಲ್ಲಿ ಮುಖ್ಯವಾದವು ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾ, ಮೈಸೂರು ಮೆಡಿಕಲ್ ಕಾಲೇಜ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಕಾಮಾಕ್ಷಿ ಹಾಸ್ಪಿಟಲ್, ಕರ್ನಾಟಕ ಮುಕ್ತಕ ಸಾಹಿತ್ಯ ಅಕಾಡೆಮಿ, ಹೊಯ್ಸಳ ಪ್ರಶಸ್ತಿ, JSS ಸಂಗೀತ ಸಮಾಜದ ಸಂಗೀತ ಸೇವಾ ನಿಧಿ, ಗೀತಗಾಚಲ್ ಇತ್ಯಾದಿ ಇತ್ಯಾದಿ. ಹೀಗೆ ಇವರ ಒಂದು ಕಿರುಪರಿಚಯ ಮಾಡುತ್ತಾ ಇವರನ್ನು ಕಲೆಮನೆ ನೃತ್ಯ ಉತ್ಸವಕ್ಕೆ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾಗಿರುವಂತಹ ಮೈಸೂರು ಪ್ರಶಾಂತ್ರವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಎಲ್ಲ ಗಣ್ಯರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದೀಪವನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ.
ಈಗ ಕಲಮನೆ ಕಲಾಶ್ರೀ ಜೀವಮಾನ ಸಾಧನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರಾಮ್ ಪ್ರಸಾದ್ ಸರ್ ಅವರ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ನರಸಿಂಹನ್ ಸರ್ ಅವರು ಆಸ್ತಿಗಳಾಗಬೇಕು. ಕ್ಯಾಮ್ರಾ ನೋಡಿ ಎಲ್ಲ. ನಮ್ಮ ಸಂಸ್ಥೆಯ ವತಿಯಿಂದ ನೀಡುವಂತಹ ಕಲಮನೆ ಕಲಾಶ್ರೀ ಜೀವಮಾನ ಸಾಧನ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಅತ್ಯಂತ
ಬಂದಿರುವಂಥ ಹಿರಿಯರಾದ ಶ್ರೀ ರಾಮಪ್ರಸಾದ್ ಮತ್ತು ಡಾಕ್ಟರ್ ಸಿ ಜೆ ನರಸಿಂಹ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಮ್ಮನ್ನು ಕುರಿತು ಸಮಯದ ಅಭಾವ, ಒಂದು 2-3 ನಿಮಿಷದಲ್ಲಿ ತಮ್ಮ ಭಾಷಣವನ್ನು ಸೀಮಿತಗೊಳಿಸಿ ದಯವಿಟ್ಟು ಒಂದು 3 ನಿಮಿಷದ ಅವಧಿಯಲ್ಲಿ ನಮಗೆ ಒಂದು ಆಶೀರ್ವಚನವನ್ನು ನೀಡಬೇಕು ಅಂತ ರಾಮಪ್ರಸಾದ್ ಸರ್ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಹಾಸನವಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ ಹಾಗೂ ಹಿರಿಯ ಕಲಾವಿದರೆ, ನೃತ್ಯ ಕಲಾವಿದರೆ, ನನ್ನನ್ನು ಪರಿಚಯ ಮಾಡಿಕೊಡುವಾಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ, ಅದರ ಕೈಂಕರ್ಯ ಪರನಾಗಿದ್ದೇನೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸಗಳನ್ನು ಮಾಡಿದ್ದೇನೆ, ಇತ್ಯಾದಿ ನನ್ನನ್ನು ವರ್ಣನೆ ಮಾಡಿಕೊಂಡು ನನ್ನ ಪರಿಚಯವನ್ನು ಮಾಡಿಕೊಟ್ಟರು ಶ್ರೀಗಳು. ನಿಜ, ವಿಜ್ಞಾನವನ್ನು ಅಭ್ಯಾಸ ಮಾಡೋದ್ರಿಂದ ನಮಗೇನು ಬರುತ್ತೆ ಅಂತ ಹೇಳಿದ್ರೆ, ಒಂದು ವಿಧೇಯಕ ಬರುತ್ತೆ, ವಿನಯವಂತಿಕೆ ಬರುತ್ತೆ, ವಿವೇಚನೆ ಬರುತ್ತೆ, ಜ್ಞಾನ, ವಿವೇಕಯುತವಾದ ಜ್ಞಾನ ಅಂತ ನಾವು ಅದನ್ನು ಅರ್ಥ ಮಾಡಿದ್ರೆ, ಆ ವಿವೇಕ ಎಲ್ಲಿಂದ ಬರುತ್ತೆ ಅನ್ನೋದು. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆ ಕಲಿಯೋದರಿಂದ ವಿನಯವನ್ನು ಉಂಟು ಮಾಡಿಕೊಳ್ಬೇಕು, ವಿನಯದಿಂದ ವಿವೇಕ ಬರುತ್ತೆ, ವಿವೇಕದಿಂದ ವಿವೇಚನೆ ಬರುತ್ತೆ. ನಮ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ಡಿಸಿಷನ್ ಅಂತ ಹೇಳ್ತಾರೆ, ಡಿಸ್ಕ್ರಿಷನ್ ಅಂತ ಹೇಳ್ತಾರೆ. ಒಂದು ನಿರ್ಧಾರ, ಒಂದು ವಿವೇಚನೆ. ಈ ವಿವೇಚನೆ, ನಿರ್ಧಾರ ಇವುಗಳನ್ನೆಲ್ಲ ನಾವು ಒಟ್ಟುಗೂಡಿಸಿದ್ರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಹೇಗೆ ಅದರ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು ಅಂತಕ್ಕಂಥ ವಿಚಾರ ನನಗೆ ಗೊತ್ತಾಗುತ್ತೆ. ಯಾವುದೇ ಕೆಲಸ ಆಗಲಿ, ಬರವಣಿಗೆ ಕೆಲಸ ಆಗಲಿ, ಓದುವ ಕೆಲಸ ಆಗಲಿ, ನೃತ್ಯ ಆಗಲಿ, ಸಂಗೀತ ಆಗಲಿ, ಅಥವಾ ಇನ್ಯಾವುದೇ ಯಕ್ಷಗಾನ, ತಾಳಮದ್ದಲೆ ಏನೇ ಆಗಲಿ, ಅಥವಾ ಒಂದು ಮ್ಯಾಜಿಕ್ ಆಗಲಿ, ಏನೇ ಆಗಲಿ, ನಮಗೆ ಈ ವಿದ್ಯೆ ಏನನ್ನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಶುದ್ಧತೆ, ಒಂದು ಬದ್ಧತೆ, ಇನ್ನೊಂದು ನಿಷ್ಕೃಷ್ಟತೆ ಮತ್ತು ನಿಖರತೆ. ಈ 4 ವಿಚಾರಗಳನ್ನು ನಮಗೆ ಈ ವಿಜ್ಞಾನ ಹೇಳ್ಕೊಡುತ್ತೆ ಅಥವಾ ವಿದ್ಯೆ ಹೇಳ್ಕೊಡುತ್ತೆ. ಈ ವಿವೇಕಯುತವಾದ ವಿದ್ಯೆ ಅಥವಾ ವಿಜ್ಞಾನವನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಚಿಂತನಶೀಲತೆ ಮತ್ತು ಆಲೋಚನಾ ಪರಿಧಿಯನ್ನು ನಾವು ಹೆಚ್ಚು ಮಾಡಿಕೊಳ್ಬೋದು. ನಾನು ಸಾಮಾನ್ಯವಾಗಿ ಎಲ್ಲಿ ಹೋದ್ರೂ ಒಂದು ವಿಚಾರವನ್ನು ಹೇಳ್ತಾ ಇರ್ತೇನೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂಥ 3 ಉಭಯ ಸಾಮಾನ್ಯ ಪ್ರವೃತ್ತಿಗಳು ಅಂತ ಹೇಳಿದ್ರೆ, ಮನುಷ್ಯನಿಗೆ ಹಸಿವಿರುತ್ತೆ, ಪ್ರಾಣಿಗಳಿಗೂ ಹಸಿವಿರುತ್ತೆ. ಮನುಷ್ಯನಿಗೆ ನಿದ್ರೆ ಇರುತ್ತೆ, ಪ್ರಾಣಿಗಳಿಗೂ ನಿದ್ರೆ ಇರುತ್ತೆ. ಮನುಷ್ಯನಿಗೆ ಮೈಥುನ ಕ್ರಿಯೆ ಇರುತ್ತೆ, ಪ್ರಾಣಿಗಳಿಗೂ ಮೈಥುನ ಕ್ರಿಯೆ ಇರುತ್ತೆ. ಆದರೆ ಪ್ರಾಣಿಗಳಿಗೆ ಇಲ್ಲದೇ ಇರುವಂಥ ಒಂದು ವಿಶೇಷ ಪ್ರವೃತ್ತಿ ಏನಪ್ಪ ಅಂತ ಹೇಳಿದ್ರೆ, ಅದು ಮನುಷ್ಯನಿಗೆ ಮಾತ್ರ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಪವರ್ ಆಫ್ ರೀಸನಿಂಗ್ ಆ್ಯಂಡ್ ಪವರ್ ಆಫ್ ಥಿಂಕಿಂಗ್ ಅಂತ ಹೇಳ್ತಾರೆ. ಆಲೋಚನಾ ಪರತೆ, ಚಿಂತನಶೀಲತೆ, ಈ 2 ವಿಚಾರಗಳು ಇರೋದರಿಂದಲೇ ಇವತ್ತು ನಮ್ಮ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಅಂತ ಸಂಸ್ಥೆ ಆಗಿರೋದು, ಗಾನಭಾರತಿ ಅಂತ ಸಂಸ್ಥೆ ಆಗಿರೋದು, ನಾದಬ್ರಹ್ಮ ಸಂಗೀತ ಸಭೆ ಆಗಿರೋದು, ಬೇರೆ ಬೇರೆ ವಿವಿಧ ಅಕಾಡೆಮಿಗಳಾಗಿರೋದು, ಬೇರೆ ಬೇರೆ ಸಂಗೀತ ನೃತ್ಯ ಸಂಘ ಸಂಸ್ಥೆಗಳಾಗಿರೋದು, ಸಂಗೀತ ಕಾರ್ಯಕ್ರಮಗಳಾಗೋದು, ಬ್ರಹ್ಮೋತ್ಸವಗಳನ್ನು ಮಾಡೋದು, ಗಣಪತಿ ಹಬ್ಬಗಳನ್ನು ಮಾಡೋದು, ಇವು ಪ್ರಾಣಿಗಳು ಯಾವುದೂ ಮಾಡಕ್ಕೆ ಹೋಗಲ್ಲ. ಈ ವಿವೇಚನೆ ಮತ್ತು ಆಲೋಚನಾ ಪರತೆ ಇರೋದರಿಂದಲೇ ವಿದ್ಯೆಯನ್ನು ನಾವು ಕಲ್ತಿರೋದ್ರಿಂದಲೇ ವಿವೇಚನೆ ಮತ್ತು ವಿನಯವಂತಿಕೆ ಇತ್ಯಾದಿಗಳನ್ನು ನಾವು ಕಲ್ತಿರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಒಂದು ನಿಟ್ಟಿನಲ್ಲಿ ಬದ್ಧತೆ, ಶುದ್ಧತೆ, ಈ ಏನಿದೆ ನಾನು ಮೊದಲನೇ ಹೇಳಿದೆ, ಈ 3-4 ಅಂಶಗಳ ಮೇಳಕ್ಕೆ ಇವತ್ತು ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಸಂಸ್ಥೆಯಿಂದ ಇವತ್ತು ನಡೀತಾರೆ. ಅಲ್ಲಿ ಕಲಿತಕ್ಕಂಥ ನೃತ್ಯ ಯುವ ಕಲಾವಿದೆಯರು ಅವರ ಸಿದ್ಧತೆ, ಬದ್ಧತೆ, ಶುದ್ಧತೆಗಳನ್ನು ಮನಸ್ಸು ಮಾಡಿಕೊಂಡು, ಯಾಕೆ ಅಂತ ಹೇಳಿದ್ರೆ ಡೆಡಿಕೇಶನ್ ಇರಬೇಕು, ಡಿವೋಷನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಈ 3 ತ್ರೈಕ್ಯಗಳ ಒಡಂಬಡಿಕೆ ಈ ನೃತ್ಯದಲ್ಲಿ ನಾವು ಮಾಡ್ಬೋದು. ಇವರು ಈಗಾಗಲೇ ನಮ್ಮ ಡಾಕ್ಟರ್ ಕುಮಾರ್ ಅವರು ಈಗಾಗಲೇ ಹೇಳಿದಂತೆ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ನೃತ್ಯ ಪ್ರದರ್ಶನ ಮಾಡಿದ್ದಾರೆ. 100 ಜನ ಗುರುಗಳು ಬಂದು ಇದೇ ವೇದಿಕೆ ಮೇಲೆ ಶಿಷ್ಯರಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಇವುಗಳು ಈ ಇದರಲ್ಲಿ ಕುಮಾರ್ ಅವರ ಒಂದು ಸಿದ್ಧತೆ, ಬದ್ಧತೆ, ಶುದ್ಧತೆ, ಆ ಇನ್ವಾಲ್ವ್ಮೆಂಟ್ ಏನಿದೆ ಇವತ್ತು ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ.
ಅವರ ಕೆಲಸ ಕಾರ್ಯಗಳನ್ನು ನಾನು 10-15 ವರ್ಷಗಳಿಂದ ನಾನು ಕಂಡುಕೊಳ್ತಾ ಇದ್ದೀನಿ. 75 ಸಂವತ್ಸರಗಳನ್ನ ಮಾಡ್ಕೊಂಡು ಬಂದು 75 ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಏನು ಡೈಮಂಡ್ ಕಾಯಿಲೆ ಅಥವಾ ಅದಕ್ಕೆ ದಪ್ತರಗಳೇ ಏನು ಖಂಡಿತ ಅಲ್ಲ. ನಾನು ಮೊದಲೇ ಹೇಳಿದ್ದಲ್ಲ, ಸಿದ್ಧತೆ, ಶುದ್ಧತೆ, ಬದ್ಧತೆ ಈ ಎಲ್ಲವೂ ಇರಬೇಕು. ಈ ಎಲ್ಲವೂ ಈ 4 ಉತ್ತಮಾಂಶಗಳನ್ನು ಶ್ರೀಮಾನ್ ಕುಮಾರ್ ಅವರು ತಮ್ಮಲ್ಲಿ ತಾವು ಅಳವಡಿಸಿಕೊಂಡಿದ್ದು ಮಾತ್ರವಲ್ಲದೆ ತಮ್ಮ ಶಿಷ್ಯರಿಗೂ ಕೂಡ ಇವತ್ತು ಅದನ್ನು ಅಳವಡಿಸ್ಕೊಳ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೇವಲ ನೃತ್ಯ ಪ್ರದರ್ಶನಗಳನ್ನು ಮಾತ್ರ ಮಾಡೋದಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿದ್ಧಿ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅದು ಇದೇ ವೇದಿಕೆಯಲ್ಲಿ ಬಂದು ನನ್ನಂಥವ್ರಿಗೆ ನಾನು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು. ಇಟ್ ಮೇ ಬಿ ಎನ್ ಐಔಟ್ ಆಫ್ ಅಚೀವ್ಮೆಂಟ್. ನಾನು ಬೆಳಗ್ಗೆ ಯಾರೋ ಹೇಳ್ತಿದ್ದೆ, ಈ ಬ್ರಹ್ಮಪಿಶಾಚಿ ಅಂತ ಯಾರೋ ಹೇಳ್ತಾ ಇರುತ್ತೆ, ಅದು ನನಗೆ ಗೊತ್ತಿರಲಿಲ್ಲ. ಏನು ಬ್ರಹ್ಮಪಿಶಾಚಿ ಅಂತ ಏನು ಅಂತ ಕೇಳಿದ್ರೆ ಅದು ಭೂಮಿಯಿಂದ ಹಿಡಿದು ಆಕಾಶದವರೆಗೆ ತನ್ನ ಆಕೃತಿಯನ್ನು ಆಕಾರವನ್ನು ತೋರಿಸ್ಕೊಳ್ತಿದ್ದೆ. ಅವ್ರು ಹೇಳಿದವ್ರಿಗೂ ಗೊತ್ತಿಲ್ಲ, ನಾನು ಕೇಳಿದವರು ನನಗೂ ಗೊತ್ತಿಲ್ಲ. ನಾನು ಅವರಿಗೆ ಹೇಳಿದೆ, ನಾನು ಮಾಡಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಕೆಲಸಕ್ಕೆ ನನಗೆ ಹೇಳಿದೆ, ಅದೊಂದು ಸೂಚಿ ಮನೆ ಮಾತು. ನ್ಯೂಟನ್ ಹೇಳ್ತಾನೆ, ನೀನು ಯಾಕಪ್ಪ ಇಷ್ಟೊಂದು ದೊಡ್ಡ ಕೆಲಸಗಳನ್ನ ಮಾಡಿ ಪ್ರಖ್ಯಾತನಾದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರಂತೆ, ನಾನು ಸಮುದ್ರ ತೀರದಲ್ಲಿ ನನ್ನ ಹಿರಿಯರ ಭುಜದ ಮೇಲೆ ನಿಂತುಕೊಂಡು ನೋಡಿದೆ, ನನಗೆ ವಿಜ್ಞಾನದ ಪರದೆಯನ್ನು ಮತ್ತಷ್ಟು ದೂರಕ್ಕೆ ಕಾಣ್ತದೆ. ಹೀಗಾಗಿ ನಾನು ಮಾಡಿರ್ತಕ್ಕಂಥ ಒಂದು ಸೂಚಿ ಮನೆ ಕೆಲಸವನ್ನು ಬ್ರಹ್ಮಪಿಶಾಚಿ ಮಾಡಿ ಇವರು ಹಾಗೆ ಮಾಡಿದ್ದಾರೆ. ಇವರು ಇಂದಿರಾ, ಚಂದ್ರ, ಸೂರ್ಯ, ಅದೇ ರಾಹುಲ್ ಕೇತು ಅಂತ ಹೊರಡಿಸ್ತಿದ್ದೀವಲ್ಲ, ನನಗೆ ಸಂತೋಷ. ಸೊ ಹೀಗಾಗಿ ನಾನು ಮಾಡಿರ್ತಕ್ಕಂಥ ಈ ಹೆಲ್ಪರ್ಸ್ ಬಂದ ಕೆಲಸಗಳನ್ನು ಗುರುತಿಸಿ ಇವತ್ತಿನ ದಿವಸ ಈ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆ ವತಿಯಿಂದ ಇಲ್ಲಿ ತಮ್ಮಗಳ ಎದುರುಗಡೆ ನನಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನಿಮ್ಮಗಳ ಆಶೀರ್ವಾದ ಮತ್ತು ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆಯ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕುಮಾರ್ ಮತ್ತು ಅವರ ಸಂಘಟನೆಗೆ ನನ್ನ ಕನ್ನಡದ ಮಾತುಗಳನ್ನು ತಿಳಿಸಿ ನನ್ನ ಧನ್ಯವಾದಗಳನ್ನು ಪುಸ್ತಕಗಳಿಗೆ ನಮಸ್ಕಾರ. ಅವರು ಮಾಡಿರೋ ಸಾಧನೆ ಅವ್ರಿಗೆ ತಿಳಿಯಲ್ಲ ಸರ್. ಅದು ಇನ್ನೊಬ್ಬರ ಕಣ್ಣಿಗೆ ಬ್ರಹ್ಮ ರಾಕ್ಷಸಂತರ ಕಂಡಾಗ್ಲೇ ಅದು ಗುರುತಿಸೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನೀವು ನಮ್ಮ ಎದುರಿಗೆ ಆ ಥರ ಬೆಳೆದಿದ್ದೀರಾ, ನೀವು ಆದರ್ಶಪ್ರಾಯರಾಗಿದ್ದೀರಾ. ನಿಮ್ಮ ಈ ಹಿತವಚನಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. CJ ನರಸಿಂಹನ್ ಸರ್ ಅವರಿಗೆ ಹೋಗೋದಕ್ಕೂ ಮೊದಲು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ, ಕೋಸು ನರಸಿಂಹಮೂರ್ತಿ ಸರ್ ಅವರು ನಮ್ಮ ಸಂಸ್ಥೆಯಿಂದ ಪರೀಕ್ಷೆಗಳನ್ನು ಕಟ್ಟಿ ಯಾರು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ ಅವರಿಗೆ ಒಂದು ಕ್ಯಾಶ್ ಪ್ರೈಸನ್ನು ಕೊಡಬೇಕು ಕುಮಾರ್, ನೀವು ನಿಮ್ಮ ಸಂಸ್ಥೆಗೆ ನಾನು ಅದನ್ನು ಕಾಣಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಹಾಗಾಗಿ ಅವರ ಆಶಯದಂತೆ ನಮ್ಮ ಸಂಸ್ಥೆಯಿಂದ ನಡೆಯುವಂತಹ ಪರೀಕ್ಷೆಗಳಲ್ಲಿ ಕಳೆದ ವರ್ಷ ಹೆಚ್ಚಿನ ಅಂಕಗಳನ್ನು ಗಳಿಸಿ ಪಾಸಾಗಿರುವಂಥ 3 ವಿದ್ಯಾರ್ಥಿನಿಯರಿಗೆ ಇಂದು ನಾವು ಅವರ ಆಶಯದಂತೆ ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೀವಿ. ಮತ್ತು ನಾವೊಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಬೇಕಂತ ಹೇಳಿದ್ರೆ ನಾವು ಸಾವಿರಾರು ಮಕ್ಕಳುಗಳನ್ನು ನೋಡ್ತೀವಿ. ಆ ಸಾವಿರಾರು ಮಕ್ಕಳುಗಳಲ್ಲಿ ಕೆಲವು ಮಕ್ಕಳುಗಳು ಮಾತ್ರ ನಮ್ಮ ಗುರುಗಳ ಒಂದು ಕೃಪಾ ಕಟಾಕ್ಷಕ್ಕೆ ಕಾರಣರಾಗ್ತಾರೆ. ಏಕೆಂದರೆ ನನ್ನ ಅನುಭವದಂತೆ ನಮ್ಮ ಗುರುಗಳಿಗೆ ನಾವು ಅವರ ಕೃಪೆಯನ್ನು ಪಡಿಬೇಕಂತ ಹೇಳಿದ್ರೆ ಸಾಕಷ್ಟು ಸಿದ್ಧಿಗಳನ್ನು ಮಾಡಬೇಕು, ಅಂದರೆ ನಮ್ಮ ಒಂದು ನಮ್ರತೆ ಇತ್ಯಾದಿಗಳನ್ನು ತೋರಿಸ್ಬೇಕಾಗಿರ್ತಿತ್ತು. ಅದೇ ರೀತಿ ನನ್ನ ಒಂದು ಈ ಕಳೆದ ಒಂದು 2-3 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ಕೆಲವು ವಿದ್ಯಾರ್ಥಿಗಳ ಅವರ ಒಂದು ಪಂಕ್ಚುಯಾಲಿಟಿ ಮತ್ತು ಅವರ ಒಂದು ರೆಗ್ಯುಲಾರಿಟಿ, ಕ್ಲಾಸ್ಗೆ ಬರೋದು ಮತ್ತು ಕ್ಲಾಸಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದು ಇತ್ಯಾದಿ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದ್ರೆ 3 ವಿದ್ಯಾರ್ಥಿಯರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸಣ್ಣ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಪೋಷಕರಲ್ಲಿ ನಾವು ಸಾಕಷ್ಟು ಪ್ರಾರ್ಥಿಸ್ಕೊಳ್ತೀವಿ. ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಜ್ಞಾನಕ್ಕೋಸ್ಕರ. ಹಾಗಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನೀವು ಕೂಡ ಈ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಕ್ಕಳಿಗೆ ಜ್ಞಾನವನ್ನು ಕೊಡೋದ್ರ ಜೊತೆಗೆ ನಾವು ಕೂಡ ತುಂಬ ಹೆಚ್ಚು ಜ್ಞಾನವನ್ನು ಪಡೆಯುವಂಥ ಸಂದರ್ಭ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಈ ಕಾರ್ಯಕ್ರಮಗಳಿಗೂ ಪೋಷಕರು ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಂಡಾಗ
ಕೆಲವು ಪೋಷಕರು ಮಾತ್ರ ಅದನ್ನು ಸ್ಪಂದಿಸಿದ್ದಾರೆ. ಅದರಲ್ಲಿ ಒಬ್ಬರನ್ನು ಗುರುತಿಸಿ ಯಾರು ನಮ್ಮ ಈ ಕಲೆಮನೆ ಉತ್ಸವಕ್ಕೆ ನಿರಂತರವಾಗಿ ಬರುವುದು, ನಮ್ಮ ಬೆನ್ನು ತಟ್ಟಿ ನಮಗೆ ಸಪೋರ್ಟಿವ್ ಆಗಿ ನಿಂತಿರುವಂತಹ ಪೋಷಕರಲ್ಲಿ ಒಬ್ಬರಿಗೆ ನಾವು ದಂಪತಿಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ನಾವು ಒಬ್ಬೊಬ್ಬರು ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ನಂಜುಂಡಸ್ವಾಮಿ ಸರ್ ಅವರು ಈ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ 3 ವಿದ್ಯಾರ್ಥಿಯರ ಹೆಸರನ್ನು ಕರಿತೀನಿ. ಅವರು ಬಂದು ಸರ್ ಹತ್ರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಮೊದಲನೆಯದಾಗಿ ಸ್ನೇಹ. ಈಕೆ ಕಳೆದ ವರ್ಷ ನಡೆದ ಪರೀಕ್ಷೆಯಲ್ಲಿ ಶೇಕಡ 99 ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಈ ಸರ್ಟಿಫಿಕೇಟ್ ಮತ್ತು ಒಂದು ಈ ಕ್ಯಾಶ್ ಪ್ರೈಸನ್ನು ನಾವೀಗ ಕೊಡ್ತಾ ಇದ್ದೀವಿ. ಕುಮಾರಿ ದಿಗ್ವಿ. ಈಕೆಯು ಕೂಡ ಶೇಕಡ 96 ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಅವಳಿಗೂ ಕೂಡ ಈ ಒಂದು ಬಹುಮಾನವನ್ನು ವಿತರಿಸ್ತಾರೆ. ಕುಮಾರಿ ಭೂಮಿಕಾ. ಈಕೆಯು ಕೂಡ ಶೇಕಡ 96 ಅಂಕಗಳನ್ನು ಗಳಿಸಿ ಹೆಚ್ಚಿನ ಅಂಕವನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಅವರಿಗೂ ಕೂಡ ಮತ್ತು ನಮ್ಮ ಕಳೆದ 15 ವರ್ಷಗಳಿಗಿಂತ ಸ್ವಲ್ಪ ಕಡಿಮೆ, ಅಂದರೆ ನಮ್ಮಲ್ಲಿ ಬಹಳ ಹಿರಿಯ ಶಿಷ್ಯಳು ಅಂತ ಹೇಳಿದ್ರೆ ಈಗ ಕುಮಾರಿ ರಿಷಿತಾ ವಿ. ಅವಳು ನಮ್ಮಲ್ಲಿ ಎಷ್ಟೋ ಮಟ್ಟಿಗೆ ತೊಡಗಿಸ್ಕೊಂಡಿದ್ದಾಳೆ ಅಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡ್ರೆ ನಮ್ಮ ಕಲೆಮನೆ ಉತ್ಸವದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರುವಂಥ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ. ಇವಳು ಉತ್ತಮ ವಿದ್ಯಾರ್ಥಿನಿ ಅಂತ ಹೇಳಿ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಅಂತ ಹೇಳಿಬಿಟ್ಟು ಆಕೆಗೆ ಈ ಒಂದು ಬಹುಮಾನವನ್ನು ನೀಡಿದೆ. ಕುಮಾರಿ ಪ್ರೀತಿ IM. ಈಕೆಯು ಕೂಡ ಕಳೆದ ಒಂದು 3 ವರ್ಷಗಳಲ್ಲಿ ನಮ್ಮ ಸಂಸ್ಥೆಗೆ ಸೇರಿದ ವಿದ್ಯಾರ್ಥಿನಿ. ಆದರೆ ಬಹಳ ಶ್ರದ್ಧೆಯಿಂದ ಶಿಸ್ತಿನಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮಗೆ ಬಹಳ ಅತ್ಯಂತ ಆಶಾದಾಯಕವಾಗಿರುವ ಸ್ಟೂಡೆಂಟ್ ಆಗಿದ್ದಾಳೆ. ಅವಳಿಗೂ ಕೂಡ ಈ ಒಂದು ಬಹುಮಾನ. ಮತ್ತು ಭೂಮಿಕಾ. ಇವಳು ತರಗತಿಗೆ ರೆಗ್ಯುಲರ್ ಆಗಿ, ಅಂದರೆ ಯಾವುದೇ ಸಂದರ್ಭಗಳು ಬಂದರೂ ಕೂಡ ತರಗತಿಗಳಿಗೆ ಮಾತ್ರ ತಪ್ಪಿಸ್ಕೊಳ್ದೇ ಇರುವಂಥ ವಿದ್ಯಾರ್ಥಿನಿ ಅಂದರೆ ನಮ್ಮ ಭೂಮಿಕಾ. ಅವರ ತಂದೆ ತಾಯಿಯವರು ಕೂಡ ಬಹಳ ಅವಳ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಮಗುಗೆ ಇನ್ನೊಂದು. ಮತ್ತೆ ಕುಮಾರಿ ಮನಸ್ವಿ. ಅವಳು ಈಗ ಕಳೆದ ಒಂದು 8-9 ತಿಂಗಳಾಗಿರ್ಬೋದು ನಮ್ಮಲ್ಲಿ ಸೇರಿದ ವಿದ್ಯಾರ್ಥಿನಿ. ಆದರೆ ಬಹಳ ಶ್ರದ್ಧೆ ಮತ್ತು ಶಿಸ್ತು, ಒಂದು ತರಗತಿಗೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಅಷ್ಟು ಶ್ರದ್ಧೆಯಿಂದ ಬಂದು ಆಟವನ್ನು ಕಲಿತಿರುವಂಥ ವಿದ್ಯಾರ್ಥಿನಿ. ಈಕೆಗೂ ಕೂಡ. ಇನ್ನು ಪೋಷಕರಲ್ಲಿ ನಮಗೆ ಬಹಳ ಅತ್ಯಂತ ಇತ್ತೀಚೆಗೆ ಪರಿಚಯ ಆದವರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಪಾಲ್ಗೊಳ್ತಾ ನಮ್ಮನ್ನು ಬಹಳ ಉತ್ತೇಜಿಸಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಿರೋರು ಅಂತ ಹೇಳಿದ್ರೆ ಶ್ರೀಯುತ ಅರುಣ್ ಮತ್ತು ಅವರ ಪತ್ನಿ ರೇಷ್ಮಾರವರು. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಮಿಸ್ ಮಾಡಲ್ಲ, ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತಾರೆ, ಮಗಳನ್ನೂ ಕರ್ಕೊಂಡು ಬರ್ತಾರೆ. ಅದು ಬೆಳಗ್ಗೆ ಇರ್ಬೋದು, ಸಾಯಂಕಾಲ ಇರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. ನಮ್ಮ ಯಾವಾಗಲೂ ನಮ್ಮ ಬೆನ್ನನ್ನು ತಟ್ಟಿ ನಾನು ತುಂಬ ಎಲ್ಲ ಪೋಷಕರನ್ನು ಕೇಳ್ಕೊಳ್ತೀನಿ. ಆದರೆ ಯಾವ ಪೋಷಕರು ನಮಗೆ ಅಷ್ಟು ಸಹಕಾರವನ್ನು ನೀಡೋದಿಲ್ಲ. ಆದರೆ ಇವರು ಇತ್ತೀಚೆಗೆ ಅವರ ಮಗಳನ್ನು 5-6 ತಿಂಗಳ ಹಿಂದೆ ಸೇರಿದ್ದು. ಆದರೆ ಅಷ್ಟು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂಥ ದಂಪತಿಗಳು. ಅವರಿಗೆ ನಾವು ಮತ್ತೆ ಇದು ಸ್ವಾರ್ಥನೂ ಕೂಡ. ಹೇಳಿದ್ರೆ ಕೆಲವರಿಗೆ ಅಸೂಯೇನೂ ಆಗ್ಬೋದು, ಅಥವಾ ಜಂಬ ಪಡ್ಬೋದು, ಅಥವಾ ಬೆನ್ನು ತಟ್ಬೋದು, ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿಯಿಂದ ಒಬ್ಬ ತಂದೆಯಾಗಿ
ಮಕ್ಕಳನ್ನ ಇಲ್ಲಿ ಹೊಗಳ್ಕೊಳ್ಳುವಂಥದ್ದು ಅಷ್ಟೊಂದು ಸಂದರ್ಭ ಸರಿಯಿಲ್ಲ ಅಂತ ಭಾವಿಸ್ತೀನಿ. ಆದರೆ ನನ್ನ ಮಕ್ಕಳು ನನಗೆ ತುಂಬ ಹೆಮ್ಮೆಯ ವಿಷಯ. ಅವರು ನನ್ನ ಈ ಒಂದು ಕಳೆಗಡೆ ಉತ್ಸವದಲ್ಲಿ ನನ್ನ 75% ಹೆಚ್ಚು ಕೆಲಸವನ್ನು ಈಗ ಅವರ ಬೆನ್ನ ಮೇಲೆ ಹಾಕ್ಕೊಂಡು ನನಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿರೋರು ಅಂದರೆ ನನ್ನ ಪುತ್ರಿಯರು. ಇದೊಂದು ವಿಶೇಷ ಅಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿರುವಂತಹ ಅದು ಪ್ರಶಸ್ತಿ ಪತ್ರ ಇರ್ಬೋದು, ಆಹ್ವಾನ ಪತ್ರಿಕೆ ಇರ್ಬೋದು, ಫ್ಲೆಕ್ಸ್ ಇರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಅದರ ಒಂದು ಪ್ರೊಪಗಂಡ ಮಾಡೋದಿರ್ಬೋದು, ಎಲ್ಲವನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವು ಕಾರ್ಯಕ್ರಮವನ್ನು ಮಾತ್ರ ಮಾಡ್ತೀರಪ್ಪ, ನಾವು ನಿಮ್ಮಿಂದ ಇದ್ದೀವಿ ಅಂತ ಬೆನ್ತಟ್ಟಿ ನನಗೆ ಬಹಳ ಸಹಕಾರವನ್ನು ನೀಡ್ತಿರುವಂಥ ಪುತ್ರಿಯರು. ಹಾಗಾಗಿ ಅವರಿಗೆ ಕೊಡೋ ಹಣ ತುಂಬ ಕಡಿಮೆ, ಆದರೆ ಪ್ರೀತಿಯಿಂದ ಕೊಡುವಂಥ ಹಣ ಯಾವತ್ತೂ ಅವರಿಗೆ ನಿರಂತರವಾಗಿರುತ್ತೆ ಅಂತ ಒಂದು ಸಣ್ಣ ಈ ಕ್ಯಾಶ್ ಪ್ರೈಸು ಲೇಖಾ ಮತ್ತು ನಿಧಿ ಇವರಿಗೆ. ಈ ಒಂದು ಪ್ರಶಸ್ತಿಯ ಸ್ಪಾನ್ಸರ್ಶಿಪ್ ಮಾಡಿದಂತಹ ಕೋಸು ನರಸಿಂಹಮೂರ್ತಿ ಸರ್ ಅವರಿಗೆ ನಾನು ಇಲ್ಲಿಂದನೇ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ಇದು ಕೇವಲ 1 ವರ್ಷಕ್ಕಲ್ಲ, ಸುಮಾರು ನನ್ನ ಜೀವಿತಮಾನ ನಾನು ಕುಸಿರಿರುವ ತನಕ ನಿಮ್ಮ ಸಂಸ್ಥೆಯಲ್ಲಿ ಯಾವ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ ಅವರೆಲ್ಲರಿಗೂ ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆಯಿಂದ ಈ ಒಂದು ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಕೇಳಿಕೊಂಡೆ. ಆದರೆ ಅವ್ರಿಗೆ ಆರೋಗ್ಯದ ಕಾರಣಾಂತರಗಳಿಂದ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಂದಲೇ ನಾನು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಈಗ ಹಂಸಿ ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಕರಿತೀನಿ. ಏನಕ್ಕೆ ಅಂದರೆ ಅವ್ರಿಗೆ ಕೆಲಸದ ಒತ್ತಡ ಇರುತ್ತೆ. ನರಸಿಂಹನ್ ಸರ್ ಅವರು ನಮಗೆ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ ಮತ್ತು ಸಭಿಕರೇ ಮತ್ತು ಕಲೆಮನೆ ಸಂಸ್ಥಾಪಕರಾದ ಶ್ರೀ ಕುಮಾರ್ ಅವರೇ, ಭಾರತಿಯವರೇ, ಮಾಲತಿಯವರೇ, ಸಾರಿ, ಆ್ಯಂಡ್ ಇಲ್ಲಿರೋ ನೆಲೆಸಿರ್ತಕ್ಕಂಥ ಎಲ್ಲ ಮಕ್ಕಳೇ ಮತ್ತು ಪೋಷಕರೇ, ಭಾಳ ಸಂತೋಷ ಆಗ್ತಾ ಇದೆ. ಒಂದು ಯಾಕೆಂದರೆ ಅವರ ನನ್ನ ಸಹೋದ್ಯೋಗಿಗಳನ್ನು ಹೇಳಬೇಕು, ರಾಮ್ ಪ್ರಸಾದ್ ಅವರು ಜ್ಞಾನ ಭಾರತಿಯಲ್ಲಿ, ಆಯಿತಾ, ಅವ್ರಿಗೆ ಹೇಳಿದ್ರು 3 ನಿಮಿಷ ತೊಗೋಬೇಕು ಅಂದರು. ಸಾಕಷ್ಟು ಏನಿವೆ ನಾನು ಹೇಳಬೇಕಂತ ಸಾಕಷ್ಟು ಹೇಳ್ಬಿಟ್ಟಿದ್ದಾರೆ. ಸೊ ನಾನು ಅಷ್ಟೇನು ಹೇಳಬೇಕಲ್ಲ, ಶಕ್ತನೂ ಅಲ್ಲ, ಹೇಳೋಕ್ಕೂ ಶಕ್ತಿ ಇಲ್ಲ ನನಗೆ, ಆಯಿತಾ. ಬಟ್ ಒಂದು ವಿಷಯ ಭಾಳ ಸಂತೋಷವಾಗ್ತದೆ. ಅವ್ರು ಹೇಳಿದೆ, ಕುಮಾರ್ ಅವರು ಈ ಜಾಗದಲ್ಲಿ ಇದ್ದುಕೊಂಡು ಇಷ್ಟು ಚೆನ್ನಾಗಿ ಡೆವಲಪ್ ಮಾಡಿ ನಿಜವಾಗ್ಲೂ ಐ ಥಿಂಕ್ ಐ ಶುಡ್ ರಿಯಲಿ ಅಪ್ರಿಷಿಯೇಟಿಂಗ್. ಯಾಕೆಂದರೆ ಮೈಸೂರಿನಲ್ಲಿ ಸಿಟಿನಲ್ಲಿ ಬೇಕಷ್ಟಿದೆ, ಯಾವುದು ಸಂಗೀತ ಸಂಸ್ಥೆಗಳೆಲ್ಲ ಇದೆ, ಅಲ್ಲೆಲ್ಲ ನೃತ್ಯ ಇದರ ಸಂಸ್ಥೆಗಳಿದೆ, ಬೇಕಾಗ್ತಿದೆ. ಮುಖ್ಯವಾಗಿ ವಸಂತರಾವ್ರದ್ದಿದೆ, ಎಲ್ಲರದ್ದು ಇದೆ. ಅವ್ರ ಫೋಟೋ ಬೇರೆ ಹಾಕಿದೆ, ನಂದಿನಿ ಮೇಡಮ್ ಇದ್ದಾರೆ, ಸುಮಾರು ಜನ. ಆ ಜಾಗ ಬಿಟ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಅಲ್ಲೇ ಕಾನ್ಸಂಟ್ರೇಟ್ ಆಗಿಬಿಟ್ಟು ಎಲ್ಲ ಕೊಟ್ಟೋಗ್ಬಿಟ್ಟಿದ್ದಾರೆ. ಈ ಜಾಗ ಮಂಚೇಗೌಡರು ಹೋಗ್ತಿದೆ. ಈ ಜಾಗದಲ್ಲಿ ಮಾಡಿರೋದು ಅದೊಂದು ಹೆಚ್ಚುಗಾರಿಕೆ ಅಂತ ಹೇಳೋದು ನಿಜವಾಗ್ಲೂ. ಯಾಕೆಂದರೆ ಇಲ್ಲಿದ್ದುಕೊಂಡು ಒಂದು ಸಾಧಿಸ್ತಾ ಇದ್ದಾರೆ ಅವರು. ಅದಕ್ಕೆ ನನ್ನ ಅಭಿನಂದನೆಗಳು. ಆಮೇಲೆ
ಇಂದು ಅವ್ರು ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ನಾನು ಅಂದ್ಕೊಂಡೆ ನಾನು ಒಬ್ಬನೇ ಒಬ್ಬ ವೈದ್ಯ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಇದ್ದಾರೆ, ಮೇಡಮ್ ಇದ್ದಾರೆ, ಮಾಲತಿ ಅವರು, ಡಾಕ್ಟರ್ ಮಾಲತಿ. ಆದರೂ ಕೂಡ ಮಾಲತಿಯವರು ಪೀಡಿಯಾಟ್ರಿಷಿಯನ್ ನಾನೊಬ್ಬ ಸರ್ಜನ್ ಅಂತ ಹೇಳ್ಬೋದು. ಏಕೆಂದರೆ ಸರ್ಜನ್ ಅಂದರೆ ಶಸ್ತ್ರಚಿಕಿತ್ಸೆ ಯಾರೂ ಹತ್ತಿರ ಬರೋದಿಲ್ಲ, ದೂರವಾಗಿ ಇರ್ತಾರೆ, ದೂರವಾಗಿ ಆಯಿತಾ. ಆದರೂ ನನ್ನನ್ನು ಗುರುತಿಸ್ಬಿಟ್ಟಿವರು. ನಾನು ಕೇಳ್ಕೊಂಡೆ, ದಯವಿಟ್ಟು ಬೇಡ, ನನಗೆ ಬೇಕಾಗಿಲ್ಲ ಇದು ಬ್ಯಾಂಕ್. ಆದರೂ ಅವ್ರು ಬಿಡಲಿಲ್ಲ. ಆದರೂ ಅದಕ್ಕೋಸ್ಕರ ಬಂದಿದ್ದೀನಿ. ನಿಜವಾಗ್ಲೂ ಐ ಆಮ್ ಹ್ಯಾಪಿ. ನೀವು ಸನ್ಮಾನ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಆ್ಯಂಡ್ ಈ ಮಕ್ಕಳು ನಿಜವಾಗ್ಲೂ ಇಷ್ಟು ಮಟ್ಟಿಗೆ ಅವರು ತಯಾರು ಮಾಡಿದ್ದಾರೆ. ಅವ್ರ ಮಕ್ಕಳು ಅವರ ಪುತ್ರಿಯರು ಭಾಳ ಅದು ಬೇರೆ. ಅದಲ್ಲದೆ ಇಷ್ಟು ಜನ ಮಕ್ಕಳು ಮಾಡ್ತಾಯಿದ್ದಾರೆ. ಒಂದು ನಿಮಿಷ ಮಾತಾಡಿ. ಎಷ್ಟು ನಿಮಿಷ ಆಯ್ತು? 1 ನಿಮಿಷ ಆಯ್ತಾ? 1.5 ನಿಮಿಷ, ಇನ್ನೊಂದೂವರೆ ನಿಮಿಷ ಹೇಳ್ಬಿಡ್ತೀನಿ. ಮೈಸೂರಲ್ಲಿ ನೋಡಿ, ಮಕ್ಕಳಿಗೆ ಹೇಳ್ತಾರೆ, ಮೈಸೂರಿನಲ್ಲಿ ಈ ನೃತ್ಯ ಶುರುವಾಗಿ ಬಹಳ ಕಾಲ ರಾಜಕಾಲದಿಂದ ಎಲ್ಲ ಇತ್ತು. ಆವಾಗೆಲ್ಲ ಬೇರೆ ಥರ ದೇವದಾಸಿಗಳು ಎಲ್ಲ ಇತ್ತು. ಆಮೇಲೆ ಭಾಳ ಹಿಂದಿನ ಒಂದು ಹೆಸರು ಅಂದರೆ ಜಟ್ಟಿ ತಾಯಮ್ಮ ಅಂತ ಹೇಳಿ. ಜಟ್ಟಿ ತಾಯಿನವರು ಒಬ್ಬರ ಅರಮನೆ ನೃತ್ಯಗಾರರು. ಅದಾದಮೇಲೆ ಐ ಥಿಂಕ್ ಬಹಳ ಶಾಸ್ತ್ರೀಯವಾಗಿ ಹೇಳ್ಕೊಟ್ಟವರು ಅಂದರೆ ವೆಂಕಟಲಕ್ಷ್ಮಣವ್ರು ಆದಮೇಲೆ ಒಂದು ಪೀಳಿಗೆನೇ ಬಂದ್ಬಿಟ್ಟು ಮೈಸೂರಲ್ಲಿ. ಯಾವುದು? ಮುರಳೀಧರ ರಾವ್ ಬಂದರು, ಸೌತ್ ಕೇಂದ್ರದವರು. ಮುರಳೀಧರ ರಾವ್ ಬಂದರು. ನಂತರ ವಿಷ್ಣುದಾಸ್ ಅಂತ ಬಂದರು ಅಂತ ಕಳ್ಕೊಬೋದು. ವಿಷ್ಣುದಾಸ್ ಅಂತ ಬಂದರು. ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಬಸವಂತರ, ಆಮೇಲೆ ತುಳಸಿ ರಾಮಚಂದ್ರ, ಆಮೇಲೆ ಇಲ್ಲಿದ್ದಾರೆ ಇವರು ರಾಣಿ, ಎಲ್ಲರೂ ಒಟ್ಟಿದ್ದಾರೆ. ಆದರೆ ಈ ಸ್ಥಳದಲ್ಲಿ ಅಗೇನ್ ಇನ್ನೊಂದು ಸಾರಿ ನಾನು ಹೇಳ್ತೀನಿ, ಈ ಸ್ಥಳದಲ್ಲಿ ಇಷ್ಟು ಶುರು ಮಾಡಿ ಅವರು ಮಾಡಿರೋದು ನಿಜವಾಗ್ಲೂ ಪ್ರಶಂಸನೀಯ ಅಂತ ಹೇಳಬೇಕು. ಕೇಳಿಬಿಟ್ಟು ಅವರ ಒಂದು ಸೇವೆ ಅಲೆಮನೆ ಇದರೊಳಗೆ ಒಂದು ಈ ಉತ್ಸವ ಭಾಗಿಯಾಗಿದ್ದು ನನಗೆ ಸಂತೋಷ ಆಯಿತು. ಅದು 75ನೇ ಕಂತು ಮಾಡ್ತಾ ಇದ್ದಾರೆ. 75ನೇ ಕಂತು ನಿರಂತರವಾಗಿ ಮಾಡಿರೋದು ಅದು ಕೂಡ ಒಂದು ಹೆಚ್ಚುಗಾರಿಕೆ. ಅದು ಇಂಟರ್ನ್ಯಾಷನಲ್ ಬೇರೆ ಹೇಳಿದ್ದಾರೆ ಅವರು. ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಇದೇ ಥರ ನಿಮ್ಮ ಕಲಾ ಸೇವೆ ಮುಂದುವರಿಯಲಿ, ಒಳ್ಳೆಯದಾಗಲಿ, ಮಕ್ಕಳು ಚೆನ್ನಾಗಿ ಮುಂದುವರಿಯಲಿ ಅಂತ ಹೇಳಿ ಎರಡು ಕೂರಿಸ್ತೇನೆ. ನಿಮ್ಮಂಥ ಹಿರಿಯರು ಮತ್ತು ಕಲಾಪ್ರೇಮಿಗಳು ಮತ್ತು ಕಲಾಭಿಮಾನಿಗಳು ಸರ್, ನಿಮ್ಮಂಥವ್ರು ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿ ನಮ್ಮನ್ನು ಕೊಟ್ಟು ಆಶೀರ್ವಚನಗಳನ್ನು ಹೇಳಿದ್ದೀರಾ. ಈ ಮಾತುಗಳಿಗೆ ನಾವು ತುಂಬ ಚಿರಋಣಿ ಸರ್. ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್. ನಮಗೆ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಒಂದು ಗೌರವ ಸಮರ್ಪಣೆಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ದೀಪವನ್ನು ಬೆಳಗಿಸಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥ ಶ್ರೀಯುತ ಅಂಸಿ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಶ್ರೀಯುತ ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಅವರು ಕಾರ್ಯಕ್ರಮದ ಉಪಸ್ಥಿತಿ ಕೊನೆಯ ತನಕ ಇರುತ್ತೆ ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ, ಕೊನೆಯಲ್ಲಿ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನೋಡಿ ಅವರಿಗೆ ಪ್ರೋತ್ಸಾಹದಾಯಕವಾಗಿರುವಂಥ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮೆಲ್ಲರಿಗೂ ಪೂಜ್ಯ ಸಮಾನರಾಗಿರುವಂತಹ ಶ್ರೀ ಕರ್ನಾಟಕ ಕಲಾಶ್ರೀ ವಿ ನಂಜುಂಡಸ್ವಾಮಿ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಎಲ್ಲ ಗೌರವಾನ್ವಿತರು ಸಭಾಭವನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ.
ಅವಾಗಿನ ಕಂಟಿನ್ಯೂ ಫುಲ್ ಬರಲಿಕ್ಕೆ ಪ್ರೋಗ್ರಾಮ್ ಆಗಿಲ್ಲ ಸೊ ಓಕೆ ಓಕೆ maybe I think in 80 minutes we get some. I think I'll start 1 second.